ಇದಾಯಿತು. ಹೀಗೆ ಹೇಳಿದಾಗ ಇವನಿಗೆ ಒಂದು ಪ್ರಶ್ನೆ ಬರುತ್ತೆ, ಅದನ್ನು ತಾನು ಅಭಿವ್ಯಕ್ತಗೊಳಿಸಲಿಲ್ಲ ಅಂತ ಹೇಳಿದ. ಯಾಕೆ ಭಗವಂತ ಯಾಕೆ ಅದನ್ನು ಮನಸ್ಸ ಸ್ವೇಚ್ಛೆಯ ಉಪನತಾನಿ ನಾಂಜಸ ಹೃದಯೇನ ಅಭ್ಯನದ, ಅದು ಮನಸ್ಸಿನಲ್ಲಿ ಇಷ್ಟಪಡಲಿಲ್ಲ ಭಗವಂತ. ಅದನ್ನು ಭಗವಂತ ಯಾಕೆ ಇಷ್ಟಪಡಬಾರದು? ಭಗವಂತ ಅಷ್ಟೇ ಅಲ್ಲ, ದೊಡ್ಡವರು ಅದು ಯಾಕೆ ಇಷ್ಟಪಡಲಿಲ್ಲ ಅಂತಂದರೆ ಅದನ್ನು ಅವನು ಅರ್ಥ ಮಾಡಿಕೊಂಡದ್ದು, ಪರೀಕ್ಷಿತ್ ರಾಜ ಅರ್ಥ ಮಾಡಿಕೊಂಡದ್ದು, ಈ ಪವಾಡಗಳನ್ನು ಇಷ್ಟಪಟ್ಟರೆ ಸಾಮಾನ್ಯವಾಗಿ ಯಾವ ಜ್ಞಾನಿಗಳು ಅದು ಪ್ರಬಲವಾದ ಕಾರಣ ಇಲ್ಲದೆ ತಮ್ಮಲ್ಲಿ ಇರತಕ್ಕ ಶಕ್ತಿಯನ್ನು ಅಥವಾ ಪವಾಡವನ್ನು ಮಾಡಿ ತೋರಿಸುವುದಿಲ್ಲ. ಯಾಕೆಂದರೆ ಪವಾಡ ಮಾಡ್ತಾ 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 ಮನುಷ್ಯ ಪವಾಡದ ಹಿಂದೆ ಹೋಗಿಬಿಡ್ತಾನೆ. ಮಾಡುವವನೇ, ನೋಡುವವನಲ್ಲ. ಕಡೆಗೆ ಪವಾಡ ಮಾಡುವುದು, ಜನರಿಂದ ಶಾಬಾಸ್ಗಿರಿ ಪಡೆಯೋದು, ಇದೇ ಸಂಗತಿಯಾಗಿ ಈಗೋ ಬೆಳೆದು ಬಿಡುತ್ತೆ. ಭಗವಂತ ಮರೆತು ಹೋಗ್ತಾನೆ. ಹಾಗಾಗಿ ಯಾವತ್ತೂ ಕೂಡ ಮಿರಕಲ್ಸ್, ಪವಾಡಗಳ ಹಿಂದೆ ಹೋಗಬೇಡ ಅಂತ ಶಾಸ್ತ್ರಗಳು ಹೇಳ್ತಾರೆ. ಪವಾಡದ ಹಿಂದೆ ಹೋಗಬೇಡ, ಭಗವಂತನ ಹಿಂದೆ ಹೋಗು. ಪವಾಡದ ಹಿಂದೆ ಹೋದಾಗ ಭಗವಂತ ಮರೆಯಾಗ್ತಾನೆ, ಭಗವಂತನ ಹಿಂದೆ ಹೋದಾಗ ಪವಾಡ ಬೇಡವಾಗುತ್ತೆ. ಆದ್ದರಿಂದ ಇಲ್ಲಿ ಇದೇನು ಭಗವಂತನಿಗೇನು ತಾನು ಮರೆಯಾಗ, ಅವನು ಪವಾಡ ಮಾಡಿದ್ರಿಂದ ಭಕ್ತಿ ಹೆಚ್ಚಾಗುತ್ತೆ ಅವನ ಮೇಲೆ. ಅವನಿಗೇನು ಪವಾಡ ಮಾಡೋ ಅಹಂಕಾರ ಬರುವ ಹಾಗಿಲ್ಲ. ಮತ್ತು ಇನ್ನೊಬ್ಬರಿಗೆ ಉದ್ಧಾರಕ್ಕೋಸ್ಕರ ಪವಾಡ ಮಾಡಿದ್ರೆ ತಪ್ಪೇನು? ಅದರಿಂದ ನೆಕ್ಸ್ಟ್ ಅವನ ಮೊದಲನೆಯ ಪ್ರಶ್ನೆ ಶುಕಾಚಾರ್ಯರ ಹತ್ರ ಪರೀಕ್ಷಿತ್ ರಾಜರದ್ದು, ನನೂನಂ ಭಗವನ್ ಆತ್ಮಾರಾಮಾಣಂ ಯೋಗ ಸಮೀರಿತ ಜ್ಞಾನಾವಭರ್ಜಿತ ಕರ್ಮ ಬೀಜಾನಾಂ ಐಶ್ವರ್ಯಾಣಿ ಪುನಃ ಕ್ಲೇಶದಾನ ಭವಿತುಮರ್ಹಂತಿ ಅಂತ ಸ್ವೇಚ್ಛೆಯ ಎದುರುಚ್ಛೆಯ ಉಪಗತಾನೆ. ಅವನು ಭಗವನ್ ನನಗೊಂದು ಸಂಶಯ. ಶುಕಾಚಾರ್ಯರ ಹತ್ರ ಪರೀಕ್ಷಿತ್ ರಾಜ ಕೇಳ್ತಾನೆ, ನನಗೊಂದು ಸಂಶಯ ಬಂತೆ. ಏನು ಅಂದರೆ, ನನೂನಂ ಭಗವನ್ ಆತ್ಮಾರಾಮಾಣಂ ಕ್ಲೇಶದಾನಿ ಭವಂತಿ, ನೀವೀಗ ಇದನ್ನು ಮಾಡಿದರೆ ಅದರ ಬೆನ್ನು ಹತ್ತುವುದು ಮತ್ತು ಅದೇ ಒಂದು ಗೀಳಾಗಿ ಅದು ಒಂದು ದುಃಖದಾಯಕವಾದ ಸಂಗತಿ ಆಗತ್ತೆ ಅಂತ. ಯಾರಿಗಾಗತ್ತೆ? ಒಬ್ಬ ಸಾಮಾನ್ಯ ಏನೋ ಒಂದು ಸ್ವಲ್ಪ ಪವಾಡ ಅಭ್ಯಾಸ ಮಾಡಿಕೊಂಡು, ಕಿಂಚಿತ್ ಪವಾಡ ಅಭ್ಯಾಸ ಮಾಡಿಕೊಂಡು ಅದರಲ್ಲಿ ಜನರನ್ನು ಮೋಸ ಮಾಡುವವನು ಹಾಳಾಗುವುದು, ಅದು ದುಃಖದ ಆಗುವುದು. ನಿಮಗೆ ಒಂದು ಕಥೆ ನೆನಪಿರ್ಬೋದು, ಸತ್ಯಕಾಮರು ಒಂದು ಕಥೆ ಬರೆದಿದ್ದಾರೆ. ಅವರ ಅನುಭವ, ಅವರ ಜೀವನ ಅನುಭವದ ಪುಸ್ತಕದಲ್ಲಿ. ಅವರು ಹಿಮಾಲಯದಲ್ಲಿ ಸಾಧನೆ ಮಾಡಲಿಕ್ಕೋಸ್ಕರ ಹಿಮಾಲಯದ ಬದಿಯಲ್ಲಿ ಎಲ್ಲೋ ಒಂದು ಕಡೆ ಹೋದಾಗ ಒಬ್ಬ ಯೋಗಿಯನ್ನು ಕಂಡರು. ಇದು ಇತ್ತೀಚೆಗೆ ನಡೆದ ಘಟನೆ. ಒಂದು 45-50 ವರ್ಷಗಳ ಕೆಳಗೆ ಒಬ್ಬ ಯೋಗಿಯನ್ನು ಕಂಡರು. ಅವನು ಏನು ಮಾಡ್ತಿದ್ದಾನೆ, ಒಂದು ಹಿಮಾಲಯದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಕುಟೀರ ಕಟ್ಟಿಕೊಂಡಿದ್ದ. ಅವನು ಎಲೆಮನೆ ಹೊರಗಿನಿಂದ ಒಂದು ಹೂದೋಟ ಮಾಡಿದ್ದ. ಅವನು ಬೆಳಗಾತ ಎದ್ದ ತಕ್ಷಣ ಹೊರಗೆ ಬಂದು ಒಮ್ಮೆ ಆ ಹೂದೋಟವನ್ನು ನೋಡ್ತಿದ್ದಾನೆ. ಅದೆಲ್ಲ ಬಿಳಿ ಹೂಗಳ ಗಿಡ, ಮಲ್ಲಿಗೆ ಎಂತಿಟ್ಟುಕೊಳ್ಳಿ. ಅವನು ಬಂದು ಹೀಗೆ ನೋಡಿದರೆ ಅಷ್ಟು ಹೂ ಕೆಂಪಾಗಿ ಬಿಡ್ತಿತ್ತು. ಮತ್ತು ಒಳಗೆ ಹೋಗ್ತಿದ್ದ. ಮರುದಿವಸ ಹಾಗೆ ಬಿಳಿ ಹೂ ಆಗೋದು, ಅದು ನೋಡಿ ಕೆಂಪಾಗೋದು. ಇವರಿಗೆ ಬಹಳ ಆಶ್ಚರ್ಯ ಆಯಿತು. ಇವನು ಶಿಷ್ಯನಾಗಬೇಕು, ಆದರೆ ಇವನಿಗೆ ಗುಟ್ಟು ತಿಳ್ಕೋಬೇಕು ಅಂತ ಹೋಗಿ ಅವನಿಗೆ ಕಾಲಿಗೆ ಬಿದ್ದು, ಏನಪ್ಪ? ಇಲ್ಲ, ನೀವು ಬಣ್ಣ ಅವನು ಹೇಳಿದ. ಅಲ್ಲಪ್ಪ, ನನ್ನ ಇಡೀ ಜೀವನ ಬಣ್ಣ ಬದಲಾವಣೆ ಮಾಡೋದಕ್ಕೆ ಹಾಳು ಮಾಡಿದ್ದೇನೆ, ನೀನು ಜೀವನ ಹಾಳು ಮಾಡಬೇಡ ಅಂತ ಹೇಳಿ. ಅದರಿಂದ ಏನು ಆತ್ಮೋದ್ಧಾರ ಆಗೋದಿಲ್ಲ. ಸುಮ್ಮನೆ ಬಣ್ಣ ಬದಲಾಯಿತು, ಏನಾಯಿತು? ನನ್ನ ಬಣ್ಣ ಬದಲಾಯಿತ, ಸ್ವರೂಪದ ಬಣ್ಣ ಬದಲಾಗಲೇ ಇಲ್ಲ. ನಿಜವಾಗಿ ಬಣ್ಣ ಬದಲಾಗಬೇಕಾದ್ದು ಆತ್ಮದ ಬಣ್ಣ ಬದಲಾಗಬೇಕು. ನಾವು ಯಾವುದೋ ಬಣ್ಣ ಹಾಕೊಂಡು ತಿರುಗಾಡ್ತಾ ಇದ್ದೇವೆ, ಆಟದ ವೇಷ. ನಿಜ ಬಣ್ಣ ಬಯಲಾಗಬೇಕು. ಇದೆಲ್ಲ ಬಣ್ಣ ಬಯಲಾಗಿ ಏನು ಉಪಯೋಗ ಇಲ್ಲ, ನಿನಗೆ ಬೇಡ ಅದು ಅಂತ ಹೇಳಿದಾಗ. ಹಾಗೆ ಈ ಪವಾಡಗಳನ್ನು ಸಾಮಾನ್ಯ ಜನರು ಮಾಡಿದ್ರಿಂದ ಒಂದಿಷ್ಟು ಪವಾಡಗಳು ಜನರನ್ನು ಗಾಬರಿಗೊಳಿಸಬಹುದು, ದುಡ್ಡು ಮಾಡಬಹುದು, ಒಂದಿಷ್ಟು ಅಹಂಕಾರ ಬೀಗಬಹುದು. ಏನೂ ಆತ್ಮೋದ್ಧಾರ ಆಗುವುದಿಲ್ಲ, ಆತ್ಮದ ಅಧಪಾತಕ್ಕೆ ಕಾರಣವಾಗುತ್ತೆ. ಆದರೆ ಇವನು ಹೇಳ್ತಾನೆ, ನನೂನಂ ಭಗವನ್ ಆತ್ಮ. ಯಾರಿಗೆ ಇದು ಅಧಪಾತ ಕಾರಣ ಆಗೋದು? ಅರ್ಧಂಬರ್ಧ ಪವಾಡ ಮಾಡಿ ಎಲ್ಲ ಜನರನ್ನು ಮೋಸ ಮಾಡುವವರಿಗೆ. ಆತ್ಮಾರಾಮಾಣ, ಭಗವಂತನಲ್ಲೇ ವಿಹರಿಸುವವರು ಆತ್ಮಾರಾಮ ಅಂದರೆ ಸದಾ ಭಗವಂತನ ಚಿಂತನೆ, ಅದರಲ್ಲೇ ಆನಂದ ಕಾಣುವರಿದ್ದಾರಲ್ಲ, ಅವರು ದುಃಖಕ್ಕೆ ಒಳಗಾಗಿ ಪತಿತರಾಗುವ ಸಂಭವ ಇಲ್ಲ ಪವಾಡ ಮಾಡುವುದರಿಂದ. ಅಷ್ಟೇ ಅಲ್ಲ, ಅವನು ಹೇಳ್ತಾನೆ, ಅವನ ಯೋಗ ಜ್ಞಾನ ಸಮೀರಿತ, ಅವನೇನು ಯೋಗ ಸಮೀರಿತ ಜ್ಞಾನಾವಭರ್ಜಿತ ಕರ್ಮ ಬೀಜಾನಾಂ. ಆ ಯೋಗ ಅಂದರೆ ಭಗವಂತನಲ್ಲಿ ಮನಸ್ಸಿನ ಸಂಯೋಗ, ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸಿದ್ದರಿಂದ ಉಂಟಾಗಿರತಕ್ಕಂಥ ಜ್ಞಾನ, ಭಗವಂತನ ಸಾಕ್ಷಾತ್ಕಾರ. ಅದರಿಂದ ಅವಭರ್ಜಿತ ಕರ್ಮ ಬೀಜಾನಾಂ, ಕರ್ಮದ ಬೀಜವೇ ಸುಟ್ಟು ಹೋಗಿದೆ, ಇನ್ನು ಕರ್ಮ ಅವರ ಲೇಪ ಆಗುವುದೇ ಸಾಧ್ಯ ಇಲ್ಲ. ಸಮಸ್ತ ಕರ್ಮಗಳನ್ನು ನಿರ್ಮೂಲ ಮಾಡಿಕೊಂಡು ಭಗವಂತನ ಸಾಕ್ಷಾತ್ಕಾರದಿಂದ ಭಗವಂತನಲ್ಲೇ ಮನಸ್ಸನ್ನು ನೆಟ್ಟು ಆನಂದವಾಗಿರುವವರಿಗೆ ಈ ಪ್ರದರ್ಶನ, ಈ ಯೋಗ ಸಿದ್ಧಿಗಳಿಂದ ದುಃಖ ಆಗಲಿಕ್ಕೆ ಸಾಧ್ಯ ಉಂಟಾ? ಅವ್ರು ಮತ್ತೆ ಅಧಪಾತ ಆಗಲಿಕ್ಕೆ ಸಾಧ್ಯ ಉಂಟಾ? ಅದರಿಂದ ಅವನು ಐಶ್ವರ್ಯಾಣಿ ನ ಪುನಃ ಕ್ಲೇಶದಾನೆ ಭವಿತು ಮರ್ಹಂತಿ, ಅದು ದುಃಖ ಪಡಲಿಕ್ಕೆ ಸಾಧ್ಯ ಇಲ್ಲ.
ಎದೃಚ್ಛೆಯ ಮುಗುತ್ತಾನೆ. ಅದು ಭಗವಂತನ ಇಚ್ಛೆಯಿಂದ ಬಂದದ್ದು. ಅದನ್ನು ಅವರು ಪ್ರದರ್ಶನ ಮಾಡುವುದರಿಂದ ಲೋಕಕ್ಕೂ ಉಪಕಾರ ಆಗ್ಬೋದು. ಈಗ ಆಚಾರ್ಯ ಪುರುಷರು ನಮ್ಮ ಆಚಾರ್ಯರು ಅನೇಕ ಕಡೆ ಪವಾಡಗಳನ್ನು ಮಾಡಿಲ್ವ? ಯಾಕೆ ಮಾಡಿದರು ಅಂದರೆ ಜನರಿಗೆ ಕೆಲವೊಮ್ಮೆ ಬರೀ ಉಪದೇಶದಿಂದ ಮನವರಿಕೆ ಆಗೋಲ್ಲ. ಉಪದೇಶ ಮಾಡಿದರೆ ಬಹಳ ಎತ್ತರದವರೆಗೆ ಆಗತ್ತೆ. ಸಾಮಾನ್ಯ ಜನರಿಗೆ ಏನು ಗೊತ್ತುಂಟ, ಇವತ್ತಲ್ಲ ಯಾವ ಕಾಲದಲ್ಲೂ ಸಾಮಾನ್ಯ ಜನರು ಜ್ಞಾನವನ್ನು ಮೆಚ್ಚುವುದಲ್ಲ, ಪವಾಡವನ್ನು ಮೆಚ್ಚುವುದು. ಒಬ್ಬ ಮನುಷ್ಯ ಪವಾಡ ಮಾಡಿದ ಅಂದರೆ ಅವನು ಬೆನ್ನಿಂದ ಹೋಗ್ತಾರೆ. ಜ್ಞಾನ ಯಾರು ಕೇಳುವುದಿಲ್ಲ. ಅದು ಜನಕ್ಕೆ ಜ್ಞಾನ ಮುಖ್ಯ ಅಲ್ಲ, ಪವಾಡ ಮುಖ್ಯ ಆಗತ್ತೆ. ಆದರೆ ಹಾಗಾಗಿ ಜನರು ಮೋಸ ಹೋಗ್ತಾರೆ. ಆದರೆ ದೊಡ್ಡವರು ಹಾಗೆ ಮಾಡುವುದು, ಅದು ಜ್ಞಾನವನ್ನು ತಮ್ಮ ಜ್ಞಾನ ಅದರಿಂದ ಇನ್ನೊಬ್ಬರಿಗೆ ಅದು ಜ್ಞಾನದ ಬಗ್ಗೆ ಮನವರಿಕೆ ಆಗೋದಕ್ಕೋಸ್ಕರ ಕೆಲವೊಮ್ಮೆ ಸಣ್ಣ ಪವಾಡ ಮಾಡಿ ತೋರಿಸ್ತಾರೆ. ಅದರಿಂದ ಲೋಕೋಪಕಾರ ಮತ್ತು ಜ್ಞಾನದಲ್ಲಿ ದಾರ್ಢ್ಯ. ಇಂಥ ಪ್ರಸಂಗ ಬಂದಾಗ ಒಂದು ಸಂಗತಿ, ಯಾರೇ ಆದರೂ ಒಬ್ಬ ಮನುಷ್ಯ ಸಿದ್ಧ ಪುರುಷ ಪವಾಡ ಮಾಡಬೇಕಾಗಿದ್ದರೆ ಅದಕ್ಕೆ ದೇರ್ ಮಸ್ಟ್ ಬಿ ಡಿವೈನ್ ಸ್ಯಾಂಕ್ಷನ್. ಭಗವಂತನ ಅನುಜ್ಞೆ ಇಲ್ಲದೆ ಯಾವ ಸಿದ್ಧ ಪುರುಷರು ಪವಾಡ ಮಾಡುವುದಿಲ್ಲ. ಅದನ್ನ ಆಚಾರ್ಯ ಪುರುಷರು ಭಗವಂತನಿಂದ ಆದೇಶ ಪಡೆದು ಬಂದವರು. ಅಂಥವರು ಭಗವಂತನ ಆದೇಶ ಪಡೆದವರು ಪವಾಡಗಳನ್ನು ಅಲ್ಲಿ ಇಲ್ಲಿ ಕಿಂಚಿತ್ ಪ್ರಮಾಣದಲ್ಲಿ ತೋರಿಸಬಹುದು. ಅದನ್ನು ವಿಶೇಷ ಇಡೀ ಪವಾಡವೇ ಜೀವನವಲ್ಲ. ಎಲ್ಲೋ ಒಂದು ಸಂದರ್ಭ ಬಂದಾಗ ಅವರು ಕೆಲವೊಮ್ಮೆ ನೋಡಿ, ಆಚಾರ್ಯರು ಮಂಜೇಶ್ವರ ಅಲ್ಲಿ ಒಂದು ದೇವಸ್ಥಾನ ಇದೆ ಕಾಂತಾವರದ ಹತ್ತಿರ. ಅಲ್ಲಿ ಒಂದು ದೇವಸ್ಥಾನದಲ್ಲಿ ಬಂದಾಗ ಆ ಊರಿನ ಜನ ಎಲ್ಲ ಅಸೂಯೆ. ಎಲ್ಲ ಕಾಲದಲ್ಲೂ ಜ್ಞಾನಿಗಳ ಬಗ್ಗೆ ಅಸೂಯೆ ಇರುತ್ತೆ. ಜ್ಞಾನಿಗಳನ್ನು ದೂರ ಇಡುವುದರಲ್ಲೇ ಸಂತೋಷ ಬಹಳ ಜನರಿಗೆ, ಅವನ್ನ ಹತ್ತಿರ ಕರೆಸುವುದೇ ಇಲ್ಲ. ಜ್ಞಾನಿಗಳ ಆಚಾರ್ಯರ ಬಗ್ಗೆ ಅಸೂಯೆ. ಏನೋ ಢೋಂಗಿ ಮಾಡ್ತಾ ಇದ್ದಾರೆ ಇವರು, ಏನೋ ದೊಡ್ಡ ಪವಾಡ ಪುರುಷ ಅಂತ ಢೋಂಗಿ ಮಾಡ್ತಾ ಇದ್ದಾರೆ. ಅದರಿಂದ ಏನು ಮಾಡಿದ್ದಾರೆ ಅಂದರೆ, ಅಲ್ಲಿ ಇಬ್ಬರು ಕೊರಿಂಜಾಡಿ ಬ್ರದರ್ಸ್ ಅಂತಿದ್ರು. ಕಥೆ ಮಧ್ವವಿಜಯ ನೋಡಿದವರಿಗೆ ಗೊತ್ತಿದೆ. ಇಬ್ಬರು ಜಟ್ಟಿಗಳು. ಅವರು ಎಂತಹ ಜಟ್ಟಿಗಳು ಅಂತಂದರೆ, ತೆಂಗಿನ ಮರದ ಬುಡಕ್ಕೆ ಒದ್ದರೆ ಮೇನ್ ತೆಂಗಿನಕಾಯಿ ಬೀಳ್ತಿತ್ತಂತೆ. ಅವರ ಅಂಥ ಸಾಹಸಿಗಳು. ಆಮೇಲೆ ಒಂದು ದೇವಸ್ಥಾನದ ಧ್ವಜಸ್ತಂಭವನ್ನು ಒಂದು ಕೈಯಲ್ಲಿ ಎಳ್ಕೊಂಡು ಬಂದಿತ್ತು. ಇಂಥ ಇಬ್ಬರು ಬ್ರದರ್ಸ್ ಅವರು ಹೇಳಿದರೆ, ಮಧ್ವಾಚಾರ್ಯರು ಭಾರಿ ಅಹಂಕಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ಜಡ್ ಬುದ್ಧಿ ಕಲಿಸ್ಬೇಕು ನೀನು ಅಂತ. ಜನರು ಅವು ಹೋದರು, ನಮ್ಮ ಸೇವಾ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಏನು ಸೇವಾ? ನಿಮ್ಮ ಕುತ್ತಿಗೆ ಹೆಚ್ಚುತ್ತೇವೆ ನಾವು, ನಮ್ಮ ಶಕ್ತಿ ಪ್ರದರ್ಶನ ಮಾಡಿ. ಆವಾಗ ಆಚಾರ್ಯ ಹೇಳಿದಂತೆ, ಆಯಿತು ಕುತ್ತಿಗೆ ಹೆಚ್ಚಿಕಬೇಕು, ನೀವು ಎಷ್ಟು ಹೆಚ್ಚಬೇಕು ಗೊತ್ತುಂಟ, ನಾನು ವೇದ ಮಂತ್ರಗಳನ್ನ ಹೇಳ್ತಾ ಹೋಗ್ತೇನೆ, ನನ್ನ ಕುತ್ತಿಗೆಯಿಂದ ವೇದ ಮಂತ್ರ ನಿಲ್ಲಬೇಕು, ಅಷ್ಟು ಸಾಧ್ಯ ಇದ್ದರೆ ಹೆಚ್ಚಿಕ್ರಿ ಅಂತ ಇವರು ವೇದ ಹೇಳ್ತಾರೆ. ವಿಷಯತ್ವ ವಾಯುವಸ್ತು ವಾಯುವಸ್ತು ದೇವೋ ವಸುವಿತ ಪ್ರಾರ್ಪಯಿತು ಶ್ರೇಷ್ಠತಮಾಯ ಬ್ರಹ್ಮಣೆ ಹೇಳ್ತಾನೆ ಇದ್ದಾರೆ ಇವರು. ಅವ್ರು ಹಿಚ್ಚಿತಾ ಇದ್ದಾರೆ, ಹಿಚ್ಚಿಕೆ ಕೈಯ ಗ್ರಿಪ್ಪು ಹೋಗಿ ಬೆವರಿ ಕೂತು ಬಿಟ್ರು. ಇವ್ರು ಹೇಳ್ತಾನೆ ಇದ್ದಾರೆ, ಮುಗಿದೋಯ್ತಾ, ನಾನು ಹೇಳುವುದನ್ನು ನಿಲ್ಲಿಸ್ಲಿಕ್ಕೆ ಆಗಲೇ ಇಲ್ಲ ನಿಮ್ಮಿಂದ, ಎಂಥ ಜಟ್ಟಿಗಳು ನೀವು ಅಂತ ನಕ್ಕು ಬಿಟ್ರು ಆಚಾರ್ಯ. ಅಂದರೆ ಅಲ್ಲಿಗೆ ಅವರ ಅಹಂಕಾರ ಖಂಡನೆ ಆಯ್ತು. ಮತ್ತೆ ಎಂದೂ ನಾನು ದೊಡ್ಡ ಜಟ್ಟಿ ಅಂತ ಅಹಂಕಾರ ಪ್ರದರ್ಶನ ಮಾಡಲಿಲ್ಲ ಅವರು. ಹೀಗೆ ಇನ್ನೊಬ್ಬರನ್ನು ತಿದ್ದುವುದಕ್ಕೋಸ್ಕರ ಪವಾಡ ಮಾಡ್ತಾರೆ. ತಮ್ಮ ಮಹಿಮೆಯನ್ನ ಜಾಹೀರು ಮಾಡೋದಕ್ಕೋಸ್ಕರ ಅಲ್ಲ, ಇನ್ನೊಬ್ಬರನ್ನು ಮರಳು ಮಾಡೋದಕ್ಕೋಸ್ಕರ ಅಲ್ಲ, ಇನ್ನೊಬ್ಬರನ್ನು ತಿದ್ದುವುದಕ್ಕೋಸ್ಕರ. ಕಾಶಿಯಲ್ಲಿ ಅವರ ಶಿಷ್ಯರಿಗೆ ಆಚಾರ್ಯರು ತನ್ನ ಎಲ್ಲ ಶಿಷ್ಯರಿಗೆ ಜಟ್ಟಿ ಕಳಿಸಿಕೊಟ್ಟಿದ್ದರು, ಮಲ್ಲಯುದ್ಧ ಕಲಿಸಿಕೊಟ್ಟಿದ್ದರು. ಎಲ್ಲ ಸನ್ಯಾಸಿ ಶಿಷ್ಯರಿಗೆ ಕೂಡ ಮಲ್ಲಯುದ್ಧ ಕಲಿಸಿಕೊಟ್ಟಿದ್ದರು. ಇದೊಂದು ವಿಶೇಷ, ಬೇರೆ ಯಾರಿಗೂ ಕಲಿಸಿಕೊಡಲಿಲ್ಲ. ಯಾಕೆಂದರೆ ದೇಶ ರಕ್ಷಣೆಗೆ. ಯಾಕಂದರೆ ಆವಾಗ ಇಸ್ಲಾಂ ಧರ್ಮದ ದಾಳಿ ಪ್ರಬಲವಾಗಿ ಈ ದೇಶದ ಮೇಲೆ ಇತ್ತು. ಆಚಾರ್ಯರಿಗೆ ಆ ಎಚ್ಚರ ಇತ್ತು, ದೇಶ ರಕ್ಷಣೆಗೆ ಬುದ್ಧಿಬಲ ಮಾತ್ರ ಸಾಲದು, ದೇಹ ಬಲ ಬೇಕು. ಸನ್ಯಾಸಿಗಳು ಕೂಡ ಮಲ್ಲಯುದ್ಧ ಕಲಿಯಬೇಕು ಅಂತ ಎಲ್ಲ ಶಿಷ್ಯರಿಗೆ ಮಲ್ಲಯುದ್ಧ ಕಲಿಸಿಕೊಟ್ಟಿದ್ದರು ಆಚಾರ್ಯ. ಅಲ್ಲ, ಈ ದೂರದೃಷ್ಟಿ ಯಾವ ಆಚಾರ್ಯರಿಗೆ ಇದ್ದರೆ ಅದು ಅವತ್ತಾಗಲಿ ಇವತ್ತಾಗಲಿ ಯಾರಿಗಿದೆ? ಎಂಥ ದೂರದೃಷ್ಟಿ ಅದು. ಎಲ್ಲ ಸನ್ಯಾಸಿಗಳು ಕಂಪಲ್ಸರಿಯಾಗಿ ಮಲ್ಲಯುದ್ಧ ಕಲಿಬೇಕು, ಅವರೇ ಕಲಿಸಿಕೊಟ್ಟಿದ್ರು. ಅಷ್ಟಾಗ ಏನಾಯಿತು, ನೋಡಿ ಊರ ಒಂದು ಕಥೆ ಅಲ್ಲ, ಶಿಷ್ಯರಿಗೆ ಈಗ ನಮ್ಮ ಆಚಾರ್ಯರಿಗೆ ವಯಸ್ಸಾಯಿತು, ಅವರಿಗಿಂತ ನಾವೇ ಗಟ್ಟಿ ಅಂತ ಇವಾಗ ಶುರುವಾಯಿತು ತಲೆ ಒಳಗೆ. ಶಿಷ್ಯರಿಗೆ ನಮ್ಮ ಆಚಾರ್ಯ ಎಂತಾರು ವಯಸ್ಸಾಯ್ತು, ಈಗ 50 ದಾಟಿತು, ಈಗ ನಮ್ಮ ಹತ್ರ ಪೂರೈಸಲಿಕ್ಕೆಲ್ಲ ಅಂತ ಆಚಾರ್ಯ ಇದನ್ನು ಗಮನಿಸಿದ್ರು. ಏನೂ ಮಾಡಲಿಲ್ಲ, ಒಂದು ಬೆರಳು ನೆಲದಲ್ಲಿಟ್ಟರು. ನೀವು ಎಲ್ಲ ಒಟ್ಟಿಗೆ ಸಾಧ್ಯ ಆದರೆ ಈ ಬೆರಳನ್ನು ನೆಲದಿಂದ ತಪ್ಪಿಸಿ ಎಂದರು. ಅವು ಎಲ್ಲ ಎಳೆಯಲಿಕ್ಕೆ ಹೋಗಿ ಬಿದ್ದವು. ಯಾರು ನೆಲದಿಂದ ತಪ್ಪಿಸಾಗವೇ. ಅಹಂಕಾರ ಮಾಡಬೇಡಿ ಎಂದು ಹೊರಟು ಅಷ್ಟೇ. ನೋಡಿ, ಪವಾಡ ಅಲ್ಲೇ ಅಲ್ಲ, ಇದರ ಹಿಂದೆ ಏನು ಅಂದರೆ, ಒಬ್ಬರಿಗೆ ಅಹಂಕಾರ ಬಂದರೆ ಅವರನ್ನು ತಿದ್ದಿದ್ರು,
ಇಷ್ಟಕ್ಕೆ ಹೇಳೋದಪ್ಪ, ನೀವೇನೋ ಅಹಂಕಾರ ಮಾಡಿದರೆ, ನಿಮಗೆ ನಾನು ಕಲಿಸಿಕೊಟ್ಟದ್ದು ಅಹಂಕಾರ ಮಾಡಲಿಕ್ಕಲ್ಲ, ರಕ್ಷಣೆಗೋಸ್ಕರ. ನೀವು ಅಹಂಕಾರ ಪಟ್ರಿ, ಅದಕ್ಕೋಸ್ಕರ ಈ ಶಿಕ್ಷೆ ನಿಮಗೆ, ಇನ್ನು ಅಹಂಕಾರ ಮಾಡಿಬಿಡಿ. ಹೀಗೆ ಆಚಾರ್ಯರು ಮಾಡಿದ ಪ್ರತಿಯೊಂದು ಪವಾಡದ ಹಿಂದೆ ಲೋಕೋಪಕಾರ ಇದೆ, ಲೋಕ ಶಿಕ್ಷಣ ಇದೆ. ತನ್ನ ಪವಾಡ ಪ್ರದರ್ಶನ ಅಂತ ಎಲ್ಲೂ ಮಾಡಲಿಲ್ಲ ಆಚಾರ್ಯ. ಆಗ ಇವನು ಕೇಳ್ತಾನೆ, ಅವ್ನು ಅದರಿಂದ ದೊಡ್ಡವರು ಪವಾಡ ಮಾಡಿದ್ದರಿಂದ ಲೋಕೋದ್ಧಾರ ಆಗತ್ತೆ, ಲೋಕ ಶಿಕ್ಷಣ ಆಗತ್ತೆ, ಅದು ಅವರಿಗೆ ದುಃಖದಾಯಕ ಆಗೋದಿಲ್ಲ. ನಹುನಃ ಕ್ಲೇಶದಾನೆ ಭವಿತು ಮರ್ಹಂತಿ ಎದುರ್ಛೇವಭಗತಾನೆ. ಹಾಗಿರುವಾಗ ಇವನು ಯಾಕೆ ಪವಾಡ ಪ್ರದರ್ಶನ ಮಾಡಲಿಲ್ಲ? ಲೋಕೋಪಕಾರ ಆಗ್ತಿತ್ತಲ್ವ, ಯಾಕೆ ಮಾಡಲಿಲ್ಲ? ಅದಕ್ಕೆ ಅಂತ ಅವನ ಪ್ರಶ್ನೆ. ಯಾಕೆ ಪವಾಡ ಮಾಡುವುದಿತ್ತಲ್ವ? ಋಷಭದೇವನು ಕೂಡ ಎಲ್ಲ ಅವನು ತನ್ನ ಕಾಲಬುಡದಲ್ಲಿತ್ತು ಸಮಸ್ತ ಶಕ್ತಿಗಳು, ಪವಾಡ ಮಾಡಿ ತೋರಿಸ್ಬೋದಿತ್ತಲ್ಲ ಅಂತ. ನೋಡಿ, ನಾನು ಆಗೊಂದು ಮಾತು ಹೇಳಿದೆ, ಪವಾಡ ಮಾಡಬೇಕಾಗಿದ್ದರೆ ದೇರ್ ಮಸ್ಟ್ ಬಿ ಡಿವೈನ್ ಸ್ಯಾಂಕ್ಷನ್ ಅಂತ. ಭಗವಂತ ಇಚ್ಛೆ ಪಡದೆ ಭಕ್ತರು ಮಾಡೋ ಹಾಗಿಲ್ಲ, ಭಗವಂತ ಇಚ್ಛೆ ಪಡದೆ ಭಗವಂತರು ಪವಾಡ ಮಾಡೋಲ್ಲ. ಭಗವಂತನಿಗೆ ಪವಾಡ ಮಾಡೋದು ಸಂಗತಿಯಲ್ಲ, ಅದು ಪವಾಡ ಅಲ್ಲ, ಅವನಿಗೆ ಸಹಜ ಕ್ರಿಯೆ, ನಮಗೂ ಪವಾಡ ಅಷ್ಟೇ. ಆದರೆ ಅದನ್ನು ಅವನು ಇಚ್ಛೆ ಪಡದೇ ಇದ್ರೆ ಮಾಡೋಲ್ಲ. ಯಾಕೆಂದ್ರೆ ಅವನಿಗೆ ಎಲ್ಲಿ ತನಕ ಆಗಿತ್ತು ಗೊತ್ತುಂಟ? ಅವನ ಕಥೆ ಹುಚ್ಚ ಅಂತ ಆಗಿತ್ತಲ್ಲ, ಋಷಭದೇವ ಹುಚ್ಚ. ದಾರಿ ಬಹಳ ಅವನು 50-60 ವರ್ಷ ರಾಜ್ಯಭಾರ ಮಾಡಿ ಹೋದವ. ಆದರೆ 60 ವರ್ಷ ವಯಸ್ಸಿನಲ್ಲಿ ಎಷ್ಟು ಚಂದ ಇದ್ದ ಅಂದರೆ ಹುಚ್ಚ. ಆದರೆ ಜನ ಹೇಳುತ್ತೆ, ಹುಚ್ಚ ಆದರೆ ಎಷ್ಟು ಚಂದ ಇದ್ದಾನಪ್ಪ ಅವರು ಅಂತ ಹುಡುಗಿಯರು ಕಣ್ಕಂಡು ಬಿಟ್ಟು ನೋಡೋರಂತೆ. ಏನು ಚಂದ ಇದ್ದಾನಪ್ಪ ಇವನು ಅಂತ. ಆ 60 ವರ್ಷ ಮುದುಕನಲ್ಲಿ ಆ ರೂಪ ನೋಡಿ ಹುಚ್ಚು ಕಟ್ತಿದ್ರಂತೆ ಹೆಣ್ಮಕ್ಳು. ಈ ಹುಡುಗರೆಲ್ಲ ಹೇ ಹುಚ್ಚ ಹುಚ್ಚ ಅಂತ ಕಲ್ಲು ಬಿಸಾಡೋದು ಇದೆಲ್ಲ ಇದೆ. ಭಗವಂತ ಬಂದರೆ ಹುಚ್ಚ ಅಂತ ಕಲ್ಲು ಬಿಸಾಡಿದ್ದಾರೆ. ಕಲ್ಲು ಬಿಸಾಡಿದ್ರೆ ಭಗವಂತನಿಗೆ ಅದನ್ನು ನಿಗ್ರಹ ಮಾಡುವ ಶಕ್ತಿ ಇಲ್ವಾ? ಏನಿಲ್ಲ, ಕಲ್ಲು ಕಟ್ಟು ತಿಂದು ಹೀಗೆ ಹಲ್ಬಿಟ್ಟು ಹೋಗ್ತಾರೆ, ನಗ್ತಾ ಹೋಗ್ತಾ ಇದ್ದಾರೆ. ಯಾಕೆ ಹಾಗೆ ಮಾಡಿದ? ತನ್ನ ಅಚಿಂತ್ಯ ಶಕ್ತಿಯಿಂದ ಹುಡುಗರಿಗೆ ಬುದ್ಧಿ ತಿದ್ದಬಹುದಿತ್ತಲ್ವ? ಆ ಪವಾಡ ಮಾಡಿ ಅವ್ರನ್ನೆಲ್ಲ ತಿದ್ದಬಹುದಿತ್ತಲ್ವ, ಪರಿವರ್ತನೆ ಮಾಡಬಹುದಿತ್ತಲ್ವ ಅಂತ ಹೇಳಿದಾಗ ಸತ್ಯ ಮುಕ್ತಲ್ಲ. ಶುಕಾಚಾರ್ಯ, ನೀನು ಹೇಳಿದ್ದು ಖರೆ, ತಪ್ಪಲ್ಲ, ನೀನು ಪ್ರಶ್ನೆ ಕರೆಕ್ಟು. ಉದ್ಧಾರ ಮಾಡೋದಕ್ಕೋಸ್ಕರ ಪವಾಡ ಮಾಡಬಹುದು. ಭಗವಂತನಿಗಂತೂ ಯಾರು ಕೇಳೋರಿಲ್ಲ. ಅವನು ಪವಾಡ ಯಾಕೆ ಮಾಡಿದ? ಅವನು ಸ್ವತಂತ್ರ ಇಚ್ಛಾ, ಅವನು ಸ್ವತಂತ್ರ ಅಲ್ವಾ? ಅಂದ್ರೆ ಹಿ ಈಸ್ ಸೆಲ್ಫ್ ಡಿಪೆಂಡೆಂಟ್. ಅವನು ತನಗೆ ತಾನೇ ಅಧೀನ, ಇನ್ನೊಬ್ಬರ ಅಧೀನ ಅಲ್ಲ. ಅದನ್ನು ಭಗವಂತ ಮಾಡಿದ. ಸತ್ಯಮುಕ್ತಂ, ನಿನ್ನ ಪ್ರಶ್ನೆ ಖರೆಯಾಗಿದೆ, ನೀನು ಹೇಳಿದ್ದು ನಿಜ. ಆದರೆ ಅವನು ಹೇಳ್ತಾನೆ, ಕಿಂತು ಇಹವ ಏಕೆ ನ ಮನಸಃ. ಆದರೆ ಕೆಲವರಿಗೆ ಏನಾಗುತ್ತೆ ಅಂತಂದ್ರೆ, ಮನಸಃ ವಿಶ್ರಂಭಂ ಅನವಸ್ಥಾನಸ್ಯ ಕಿಂತು ಇಹವ ಏಕೆ ನ ಮನಸಃ ವಿಶ್ರಂಭಂ ಅನವಸ್ಥಾನಸ್ಯ ಘಟ ಕಿರಾಟ ಇವ ಸಂಗಚ್ಚಂತಿ ಅಂತ ಬಹಳ. ಆದರೆ ಏನು ವಿಷಯ ಗೊತ್ತಾ? ಕಿಂತು ಇಹವ ಏಕೆ, ಇಲ್ಲಿ ಈ ಪ್ರಪಂಚದಲ್ಲಿ ಏಕೆ ಕೆಲವರಿದ್ದಾರೆ ಜ್ಞಾನಿಗಳು, ಮಹಾಜ್ಞ. ಏಕೆ ಅಂದರೆ ಏಕೆ ಮುಖ್ಯಾಜ್ಞ, ಅತ್ಯಂತ ದೊಡ್ಡ ಜ್ಞಾನಿಗಳಿದ್ದಾರಲ್ಲ, ಅವರು ಮನಸಃ ವಿಶ್ರಂಭ ಮನೋಸ್ಥಾನಸ್ಯ ನ ಸಂಗಚ್ಚಂತಿ. ಅವರು ಈ ಮನಸ್ಸನ್ನು ನಂಬಬಾರದು. ಮನಸ್ಸ ವಿಶ್ರಂಭ ಅಂದರೆ ಮನಸ್ಸನ್ನು ನಂಬಬಾರದು. ಮನಸ್ಸನ್ನು ನಂಬಿ ಕೆಡ್ತೀರಾ ಅಂತ ನ ಸಂಗಚ್ಚಂತಿ. ಮನಸ್ಸನ್ನು ನಂಬಬಾರದು ಅಂತ, ಅದನ್ನು ನಂಬಬಾರದು ಅನ್ನೋದನ್ನು ಬಹಳ ಜ್ಞಾನಿಗಳು ಹೀಗೆ ತಿಳಿತಾರೆ. ಆದ್ದರಿಂದ ಈ ಪವಾಡದಿಂದ ಮನಸ್ಸು ಕೆಡುವ ಸಂಭವ ಇದೆ ಅಂತ ತೋರಿಸುವುದಕ್ಕೋಸ್ಕರ. ಅವನು ಕೆಡುವುದಿಲ್ಲ, ಭಗವಂತನ ಮನಸ್ಸು. ಆದರೆ ನೀವು ಪವಾಡ ಮಾಡಿದರೆ, ಕಡೆ ಪವಾಡದ ಬೆನ್ನು ಹತ್ತಿ ನೀವು ಮನಸ್ಸು ಹಾಳಾಗುವ ಸಾಧ್ಯತೆ ಇದೆ. ಪವಾಡದಿಂದ ದುಡ್ಡು ಬರುತ್ತೆ, ದುಡ್ಡಿನಿಂದ ಸುಖ ಭೋಗ ಮಾಡುವ, ಸಾಕು ಐಷಾರಾಮ ಜೀವನ ಮಜಾ ಮಾಡುವ ಅಂತ ಕಾಣುತ್ತೆ. ಪವಾಡ ಮಾಡಿದ್ಕೊಂಡು ಜನರೆಲ್ಲ ಅವನಿಗೆ ಬೇಕಾದಷ್ಟು ಸರ್ವ ಸಂಪತ್ತುಗಳನ್ನು ತಂದ ಕಾಲಬುಡಕ್ಕೆ ಹಾಕ್ತಾರೆ. ನೆರೆಯೋಣ, ಸುಖ ಪಡೋಣ. ಸಮುದ್ರ ಮಥನದಲ್ಲೂ ಇದೆ ಅಲ್ವ ಕಥೆ. ಸಮುದ್ರ ಮಥನ, ಶಾಸ್ತ್ರ ಸಮುದ್ರದ ಮಥನ ಮಾಡಿದ ಒಬ್ಬ ವಿದ್ವಾಂಸ. ಮೊದಲು ವಿಷ ಬಂತು, ಅಂದರೆ ಅಪನಂಬಿಕೆಯ ವಿಷ, ಶಾಸ್ತ್ರಗಳನ್ನು ನಂಬಲೇಬಾರದು ಅನ್ನತಕ್ಕಂಥ ಅಪನಂಬಿಕೆಯ ವಿಷ ಬಂತು. ಅದನ್ನು ನುಂಗಿಕೊಂಡು ಮತ್ತು ಮಥನ ಮಾಡಿದ. ಮಥನ ಮಾಡಿದ ಕೂಡಲೇ ಐರಾವತ ಬಂತು, ಕಲ್ಪವೃಕ್ಷ ಬಂತು, ಕುದುರೆಗಳು ಬಂದು, ಅಂದರೆ ಸಂಪತ್ತು, ಗಜಾಂತ ಸಂಪತ್ತು ಬಂತು. ಶಾಸ್ತ್ರ ಬದಿಗಿಟ್ಟ ಸಂಪತ್ತಿನಲ್ಲಿ ಮೆರೆದ. ಅದನ್ನೂ ಮೀರಿ ಮುಂದೆ ಹೋದರೆ ಮಾತ್ರ ಜ್ಞಾನ ಬರ್ತಾ ಬರೋದು. ಅದರಿಂದ ಈ ಐಹಿಕವಾದ ಆಕರ್ಷಣೆಗೆ ಒಳಗಾಗಿ ಬಿಡುವ ಸಾಧ್ಯತೆ ಇದೆ ಅನ್ನೋದಕ್ಕೋಸ್ಕರ ನ ಮನಸ್ಸಃ ವಿಶ್ರಮ ಅನವಸ್ಥಾನಸ್ಯ ಮನಸ್ಸಃ ಅಂತ. ಮನಸ್ಸು ಒಂದು ಕಡೆ ನೆಲೆ ನಿಲ್ಲುವ ಸ್ವಭಾವವೇ ಅಲ್ಲ, ಅದು ಅನವಸ್ಥಾನ.
ಅದು ನಿಂತಲ್ಲಿ ನಿಲ್ಲುವಂಥದ್ದಲ್ಲ. ಆ ಮನಸ್ಸನ್ನು ಒಂದು ಕಡೆ ನಿಲ್ಲಿಸುವುದು ಅಷ್ಟು ಕಷ್ಟ ಆಗಿರುವಾಗ ಅದಕ್ಕೆ ಏನಾದ್ರು ಪ್ರಲೋಭನೆಗಳು ಸಿಗಿಬಿಟ್ರೆ ಅದು ಮುಗ್ದೇ ಹೋಯ್ತು. ಅದನ್ನ ನಸಂಗಚ್ಛಂತಿ, ಅದನ್ನ ನಂಬುವುದಿಲ್ಲ ಜ್ಞಾನಿಗಳು. ಯಾಕೆಂದ್ರೆ ಮನಸ್ಸನ್ನು ನಂಬುವುದು ಅಂದ್ರೆ ಘಟ ಕಿರಾಟ ಇವಾನ್. ಘಟ ಕಿರಾಟ ಅಂದ್ರೆ ಕಿರಣ್ ಅಟತಿ ಅಂತ, ನೀರು ಸೋರುತ್ತಾ ಸಾಗುವ ಮಡಕೆ ಅಂತ. ಘಟ ಕಿರಾಟ ಅಂದ್ರೆ ನೀರು ಸೋರುವ ತೂತು ಬಿದ್ದ ಮಡಕೆ ಅಥವಾ ಹಸಿ ಮಡಕೆ. ಹಸಿ ಮಡಕೆಯಲ್ಲೂ ನೀರು ಸೋರುತ್ತೆ. ಹಸಿ ಮಡಕೆಯಲ್ಲಿ ನೀರು ಹಿಡ್ಕೊಂಡು ಹೋದರೆ ಹೇಗೆ? ಹೋಗುವಾಗ ಖಾಲಿ. ಈ ಮನಸ್ಸು ಹಾಗೆ ಎಲ್ಲ ಸೋರಿ ಹೋಗುತ್ತೆ. ತುಂಬಿದ ತತ್ವಜ್ಞಾನ ಎಲ್ಲ ಸೋರಿ ಹೋಗುತ್ತೆ. ಬೇಡವಾದ ವಿಷಯ ವಂಚೆ ಕೂತ್ಬಿಡತ್ತೆ. ತೂತು ಆದ ಅಥವಾ ಹಸಿ ಮಡಕೆಯಂತೆ ನಂಬಲಾಗದ ಮನಸ್ಸು ಇದು. ಅವರು ಒಳ್ಳೆ ಅದ್ಭುತವಾದ ದೃಷ್ಟಾಂತ. ತೂತು ಬಿದ್ದ ಮಡಕೆ ಅಂತ ಮನಸ್ಸು ಅಂದರೆ ಎಲ್ಲ ಸೋರಿ ಹೋಗುತ್ತೆ. ಏನೋ ತುಂಬಿಸಿದ ಜ್ಞಾನ ಎಲ್ಲ ಸೋರಿ ಹೋಗುತ್ತೆ. ಮಾಡಬಾರದು ಮಾಡಿಬಿಡಿ. ಯಾರ ಜ್ಞಾನ ಯಾವ ಪಾಂಡಿತ್ಯವೂ ಉಪಯೋಗಕ್ಕೆ ಬೀಳುವುದಿಲ್ಲ. ಯಾಕೆಂದರೆ ನೀವು ನೋಡ್ತೀರಾ, ನಾನು ನೋಡಿದ್ದೇನೆ, ಕೇಳಿದ್ದೇನೆ. ವೇದಾಂತದಲ್ಲಿ ಒಂದು ದೊಡ್ಡ ಅಪಾಯ ಇದೆ. ಏನು ಅಂದರೆ ವೇದಾಂತವನ್ನು ಹೇಳ್ತಾ ಜನರನ್ನು ಮೋಸ ಮಾಡುವಂತಹ ಪ್ರವೃತ್ತಿ ಬೆಳೀತಾ ಇದೆ. ಯಾಕಂದರೆ ವೇದಾಂತ ಒಂದು ಮೋಸ ಮಾಡಲಿಕ್ಕೆ ಒಂದು ಇನ್ಸ್ಟ್ರೂಮೆಂಟ್. ಜ್ಞಾನವನ್ನು ಆತ್ಮೋದ್ಧಾರಕ್ಕೆ ಬಳಸುವ ಬದಲು ನಿಮ್ಮನ್ನು ಫೂಲ್ ಮಾಡಲಿಕ್ಕೆ ವೇದಾಂತದಿಂದ, ಜ್ಯೋತಿಷ್ಯದಿಂದ ಜನರನ್ನು ಮೋಸ ಮಾಡಿ ದುಡ್ಡು ಮಾಡೋದು ಸುಲಭ. ಯಾಕಂದರೆ ಅಜ್ಞಾನ. ವೇದಾಂತ ಏನು ಗೊತ್ತಿಲ್ಲ, ಏನು ಹೇಳಿದ್ರು ನಂಬ್ತಾರೆ. ಜನರನ್ನು ಸುಲಭವಾಗಿ ಚೀಟ್ ಮಾಡಲಿಕ್ಕೆ ಬರುತ್ತೆ. ಹಾಗೆ ಮಾಡುವವರೇ ಹೆಚ್ಚು. ವೇದಾಂತವನ್ನು ಇನ್ನೊಬ್ಬರಿಗೆ ಉಪಕಾರಕ್ಕೋಸ್ಕರ ಹೇಳುವವರು ಕಡಿಮೆ, ಆತ್ಮೋದ್ಧಾರಕ್ಕೆ ಬಳಸುವವರು ಕಡಿಮೆ. ವೇದಾಂತದಿಂದ ಸಮಾಜವನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ತಾವು ಇಷ್ಟು ದುಡ್ಡು ಮಾಡಬಹುದನ್ನು ಯೋಚಿಸುವವರೇ ಇವತ್ತು ತುಂಬಿದ್ದಾರೆ ವೇದಾಂತಿಗಳಲ್ಲಿ. ಅದೇ ತುಂಬಿಬಿಟ್ಟಿದೆ ಸಮಾಜದಲ್ಲಿ. ಅದರಿಂದ ಯಾವ ಶಾಸ್ತ್ರವೂ ನಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಅದು ತೂತು ಬಿದ್ದ ಕೂಡ ಎಲ್ಲ ಓದಿದ್ದು ಸೋರಿ ಹೋಗುತ್ತೆ. ಒಂದು ವಿಷಯ ಆಕರ್ಷಣೆ ಬಂದ ಕೂಡಲೇ ಎಲ್ಲ ಸೋರಿ ಹೋಯಿತು, ಆ ವಿಷಯದ ಬೆನ್ನು ಹತ್ತಿತು. ಇದನ್ನು ನೀವು ಇತಿಹಾಸದಲ್ಲಿ ನೋಡ್ತೇವಲ್ಲ. ಇಡೀ ತಪಸ್ಸು ಮಾಡಿ ಭಗವಂತನನ್ನ ಸಿದ್ಧಿ ಪಡೆದು ಭಗವಂತನನ್ನು ಒಲಿಸಿಕೊಡ್ತೇನೆ ಅಂತ ಕೂತ ವಿಶ್ವಾಮಿತ್ರ ಮೇನಕ್ಕೆ ಬಂದ ತಕ್ಷಣ ಹೋಗಿ ಸಂಸಾರ ಮಾಡಿಬಿಟ್ಟ, ಮರೆತೇ ಬಿಟ್ಟ. ಮತ್ತೊಂದು ಮಗು ಆಮೇಲೆ ಪುನಃ ಎದ್ದು ಹೋದ. ಛಲ ಇತ್ತವನಲ್ಲಿ. ಆದರೂ ಮನಸ್ಸು ಕೆಡುವುದು ಎಷ್ಟು ಸುಲಭ ನೋಡಿ. ಮಹಾಜ್ಞಾನಿಗಳು ಕೂಡ ಎಲ್ಲೋ ಒಂದು ಘಟ್ಟದಲ್ಲಿ ಸೋರಿ ಹೋಗುತ್ತೆ. ಎಲ್ಲ ಅವರ ಸಾಧನೆ, ಜ್ಞಾನ ಎಲ್ಲ ದಾರಿ ತಪ್ಪಿ ಬಿಡ್ತಾರೆ. ಮನಸ್ಸು ಅನ್ನೋದು ಅನವಸ್ಥಾನಸ್ಯ, ಅದು ಎಂದೂ ನಮ್ಮ ಕಂಟ್ರೋಲಿಗೆ ಸಿಗೋಲ್ಲ. ಅದು ಹುಚ್ಚು ಮನಸ್ಸು, ಎಲ್ಲೆಲ್ಲಿಗೂ ಎಳ್ಕೊಂಡು ಹೋಗುತ್ತೆ. ದಾರಿ ತಪ್ಪಿದ ಮೇಲೆ ಗೊತ್ತಾಗುದು ತಪ್ಪಿದ್ನಲ್ಲ, ಅಲ್ಲಿವರೆಗೂ ಗೊತ್ತೇ ಆಗುದಿಲ್ಲ. ಆದ್ದರಿಂದ ನಸಂಗಚ್ಚಂತಿ, ಅದನ್ನ ಮೆಚ್ಚುವುದಿಲ್ಲ. ಸಮೀಚೀನಂ ನಾವಗಚ್ಚಂತಿ, ಅದನ್ನ ಮನಸ್ಸನ್ನು ಮೆಚ್ಚುವುದಿಲ್ಲ ಜ್ಞಾನಿಗಳು. ಅಂದ್ರೆ ಅದನ್ನ ನಾವು ನಂಬಿಕೊಂಡಿರಬಾರದು. ಅದಕ್ಕೋಸ್ಕರ ಪವಾಡ ಮಾಡದೇ ಇರುವುದು. ಯಾಕೆಂದರೆ ಅದರಿಂದ ಮನಸ್ಸು ಕೆಡಿಸ್ಕೋಬಾರದು. ಪವಾಡವನ್ನು ಅಭ್ಯಾಸ ಮಾಡೋದು, ಅದರಿಂದ ಸಂಪತ್ತು ಬರೋದು, ಸಂಪತ್ತಿನ ಲೋಭಕ್ಕೆ ಒಳಗಾಗಿ ದಾರಿ ತಪ್ಪುವುದು, ಇಂಥದ್ದಾಗಬಾರದು. ಘಟ ಕಿರಾಟವಾದ ಘಟ, ನೀರು ಸೋರುವ ಮಡಕೆ, ತೂತು ಮಡಕೆ ಅಥವಾ ಹಸಿ ಮಡಕೆ. ಅದರಾಗೆ ಮನಸ್ಸು ಅನ್ನೋದು ಅದೇ ನೆಲೆ ಇಲ್ಲಪ್ಪ. ಅದಕ್ಕೆ ಏನು ಮಾಡಿದರೂ ಸೋರಿ ಬಿಡುತ್ತೆ. ಒಳಗೆ ತುಂಬಿಸಿದ್ದೆಲ್ಲ ಸೋರಿ ಬಿಡುತ್ತೆ, ಒಂದು ಕ್ಷಣದಲ್ಲಿ ಸೋರಿ ಬಿಡುತ್ತೆ. ಇದು ಅದ್ಭುತವಾದ ಸೈಕಾಲಜಿ ಇದೆಲ್ಲ. ಮನಃಶಾಸ್ತ್ರವನ್ನು ಎಷ್ಟು ಚಂದ ಶಾಸ್ತ್ರಕಾರರು ವೇದಾಂತದ ಮೂಲಕ ನಮಗೆ ಹೇಳ್ತಾರೆ ಅಂದರೆ, ಇದೆಲ್ಲ ನಮಗೆ ಅನುಭವ ಬರೋದು. ನಾವು ತುಂಬ ವಿಷಯ ತಿಳ್ಕೊಂಡಿರ್ತೇವೆ, ಆದರೆ ದಾರಿ ತಪ್ಪುವ ಕ್ಷಣದಲ್ಲಿ ಯಾವ ತಿಳುವಳಿಕೆಯೂ ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ. ಅದೆಲ್ಲ ಶಾಸ್ತ್ರ ಬೇಕಾದ ಹೇಳ್ತಾರೆ, ಈಗ ಮಜಾ ಮಾಡೋಣ ಅಂತ ಅನಿಸುತ್ತೆ. ಸಹಜ ಇದು ಒಬ್ಬರಿಗೆ ಇದು ಮನಸ್ಸಿನ ಸ್ವಭಾವ. ಒಂದು ಆಕರ್ಷಣೆ. ಒಬ್ಬ ರೋಗಿ, ಅವನಿಗೆ ಸ್ವೀಟ್ ತಿನ್ನಬಾರ್ದು ಅಂತ ಹೇಳ್ತಾರೆ ಡಾಕ್ಟ್ರು. ನನಗೆ ಡಯಾಬಿಟಿಸ್, ಅವನಿಗೆ ಸ್ವೀಟ್ ನೋಡಿದ ಕೂಡಲೇ ಡಾಕ್ಟ್ರು ಬೇಕಾದಷ್ಟು ಹೇಳ್ತಾರೆ, ಈಗ ಇದು ರುಚಿಯಾಗಿ ಹಾಕ್ಬಿಡು, ತಿಂದುಬಿಡೋಣ. ನಾನು ಮೈಸೂರಿನಲ್ಲಿ ಒಂದು ಮನೆಗೆ ಹೋಗಿದ್ದೆ. ಅಲ್ಲಿ ಏನೋ ಅವರ ಮನೆಯಲ್ಲಿ ನೋಡಿ ಅವನು ಒಳ್ಳೆ ಗರಿಗರಿ ಹೋಳಿಗೆ ಮಾಡಿದ್ದು, ಬಿಸಿ ಬಿಸಿ ಹೋಳಿಗೆ. ಅವ್ನು ಯಜಮಾನ, ಆಚಾರ್ಯಗೆ ಒಂದು ಹೋಳಿಗೆ ಕೊಡು, ನನಗೊಂದು ತಂದು ಕೊಡು ಅಂದರು. ಅವ್ರು ಹೇಳ್ತಿ ಹೇಳಿದ್ರು, ನಾನು ಕೇಳಿದೆ, ನಿಮಗೆ ಡಯಾಬಿಟಿಸ್ ಅಲ್ವಾ, ನೀವು ಯಾಕೆ ತಿಂತೀರಿ ಹೋಳಿಗೆ ಅಂತ. ತಿನ್ನದೇ ಇದ್ರು ಒಂದು ದಿವಸ ಸಾಯ್ಬೇಕಲ್ವ, ತಿಂದು ಸಾಯ್ತಾನೆ. ಅದೇ ಸೆಳೆತ ನೋಡಿ. 44ನೇ ವಯಸ್ಸಿನಲ್ಲಿ ಈ ಸ್ವೀಟ್ ತಿಂದು ಸತ್ರು. ಆದರೂ ತಿನ್ನುವ ಚಪಲ ತಡೆಯಲಿಕ್ಕಾಗಲಿ. ಜಿಹ್ವೋಪಸ್ಥ ಜಯ ಭಯಾನಕ. ಸೆಕ್ಸನ್ನ ಮತ್ತು ನಾಲಿಗೆ ಚಪಲವನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಮಾಡಬೇಕು ಪ್ರಯತ್ನ ಮಾಡ್ತಾ ಸೋಲ್ತಾನೆ ಇದ್ದಾರೆ ಮನುಷ್ಯ. ಇದು ಎಲ್ಲ ಅನುಭವ ಸಿದ್ಧವಾದ ವಿಷಯ. ಇದರಲ್ಲೇನು ಮುಚ್ಚುಮರೆ ಏನಿಲ್ಲ. ವಸ್ತುತಃ ನಾವು ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ. ಅದಕ್ಕೆ ಅನವಸ್ಥಾನಸ್ಯ ಮನಸ್ಸಃ ಅಂತ. ಮನಸ್ಸು ಯಾವುದೇ ಒಂದು ಸ್ಥಿರವಾದ ನೆಲೆಯಲ್ಲಿ ನಿಲ್ಲೋದಿಲ್ಲ, ಅದು ತಕ್ಷಣ ಚಲಿಸಿಬಿಡುತ್ತೆ.
ಬೇಕು ಅನಿಸಿಬಿಡುತ್ತೆ. ನೀವು ಯಾವ ನಿರೋಧವು, ಯಾರ ಬೋಧನೆಯೂ ಅದು ಬೇಕು ಅನ್ನೋ ತಡೆಯೋದು. ನಮ್ಮಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಆಯಿತು. ಸೊ ಅದು ಕ್ಯಾನ್ಸರ್ ಆಗಿ ಸೀರಿಯಸ್ಸು, ಆಪರೇಷನ್ ಥಿಯೇಟ್ರಿಗೆ ಹೋಗಿ ಹಾಗೆ ವಾಪಸ್ ಕಳಿಸಿದ್ರು. ಯಾಕಂದ್ರೆ ಇಡೀ ಬಾಡಿಯಲ್ಲಿ ಸ್ಪ್ರೆಡ್ ಆಗಿದೆ, ಇಟ್ ಕೆನಾಟ್ ಬಿ ಆಪರೇಟೆಡ್ ಅಂತ. ಆಮೇಲೆ ನಮ್ಮ ಊರಲ್ಲಿ ಒಬ್ಬರು ಹಳ್ಳಿ ವೈದ್ಯರಿದ್ರು, ಈಗ ಸತ್ತು ಹೋದ್ರು ಅವರು ಕೂಡ. ಅವ್ರ ಹತ್ರ ಕರ್ಕೊಂಡು ಹೋದ್ರು ಆ ಪೇಷಂಟನ್ನು. ಅವ್ರನ್ನ ನಾನು ಗುಣ ಮಾಡ್ತೀನಿ, ಫಸ್ಟ್ ಕ್ಲಾಸ್ ಗುಣ ಮಾಡಿದ. ಒಂದು ವಾರದಲ್ಲಿ ಅವ್ರು ಹೇಳಿದ್ರು, 1 ವಾರದಲ್ಲಿ ದಿಸ್ ಪೇಷಂಟ್ ವಿಲ್ ಡೈ ವಿದಿನ್ 7 days ಅಂತ ಹೇಳಿ, 7 ದಿವಸ ಮ್ಯಾಕ್ಸಿಮಮ್ ಬದುಕು ಅಂತ ಹೇಳಿದ್ರು ಡಾಕ್ಟ್ರು. ಆ ಮನುಷ್ಯನಿಗೆ 7ನೇ ದಿವಸ ಅವನಿಗೆ ಥ್ರೋಟ್ ಕ್ಯಾನ್ಸರ್. ಆಹಾರ ಫೀಡ್ ಮಾಡಿದ್ರೆ ಒಂದು ಸ್ಪೂನಲ್ಲಿ ನೀರು ಒಂದು ಹನಿ ಹೋಗ್ತಿರ್ಲಿಲ್ಲ. 7ನೇ ದಿವಸ ಊಟ ಮಾಡಿಸಿದ್ರು. ಊಟ ಮಾಡಿದ ಆಮೇಲೆ 10 ವರ್ಷ ಬದುಕಿದ್ರು ಅವರು. ಕ್ಯಾನ್ಸರ್ ಗುಣ ಆಗಿ ಒಂದು ಪಥ್ಯ ಹೇಳಿದ್ದ ಅವನು, ಆ ಹಳ್ಳಿಯ ವೈದ್ಯ. ಏನು ಅಂದರೆ, ನೀವು ಹಲಸಿನ ಹಣ್ಣು ಅದು ತಿನ್ನಬೇಡಿ ಅಂತ. ಅದು ಯಾಕೆ ನನಗೆ ಗೊತ್ತಿಲ್ಲ. ಕ್ಯಾನ್ಸರ್ ಪೇಷಂಟು ನೀವು ಹಲಸಿನ ಹಣ್ಣು ಅದು ತಿನ್ನಬೇಡಿ ಅಂತ ಹೇಳಿ 10 ವರ್ಷ ತಿನ್ನಲಿಲ್ಲ. ಒಂದು 10 ವರ್ಷದ ನಂತರ ಒಂದು ದಿವಸ ಮನೆಯವರೆಲ್ಲ ಉಡುಪಿ ಉತ್ಸವಕ್ಕೆ ಹೋದ, ಇವರು ಒಬ್ಬರೇ ಇದ್ದರು, ಹಲಸಿನ ಹಣ್ಣು ಕೊಯ್ಸಿ ತಿಂದರು. 10 ವರ್ಷ ತಡ್ಕೊಂಡಿದ್ದ ಚಪ್ಪಲ ತಡೀಲಿಕ್ಕಾಗಲಿಲ್ಲ, ಸತ್ತೋದು. ಅಂದರೆ ನಾನು ಸತ್ರು ಅಡ್ಡಿ ಇಲ್ಲ, ಒಂದ್ಸಲ ತಿಂದೊಂದು ಸಾಯೋಣ ಅಂತ. ಇಷ್ಟು ಭಯಾನಕ ಅದು. ಸಾವನ್ನು ಕೂಡ ಮೀರಿ ಇಚ್ಛೆ ಕೆಲಸ ಮಾಡಿದೆ. ಅದಕ್ಕೆ ಹೇಳೋದು ಅನವಸ್ಥಾನಸ್ಯ ಮನಸ್ಸಃ. ಮನಸ್ಸಿಗೆ ಗಟ್ಟಿಯಾದ ನೆಲೆಯೇ ಇಲ್ಲ. ಅದು ಯಾವ ಕ್ಷಣಕ್ಕೂ ಎಲ್ಲಿಗೂ ಜಾರಿ ಹೋಗಬಹುದು. ಆದ್ದರಿಂದ ಅದನ್ನು ಮೆಚ್ಚಿಕೊಳ್ಳುವುದಿಲ್ಲ ಜ್ಞಾನಿಗಳು. ಅದಕ್ಕೋಸ್ಕರ ಅಂಥ ಮನಸ್ಸನ್ನು ಕೆಡಿಸುವಂಥ ಯಾವುದೇ ಕ್ರಿಯೆಯನ್ನು ಇಷ್ಟಪಡುವುದಿಲ್ಲ. ಹಾಗಾಗಿ ಭಗವಂತ ನನಗೆ ಮನಸ್ಸು ಕೆಡುತ್ತೆ ಅಂತಲ್ಲ, ತನ್ನನ್ನು ನೋಡಿ ಉಳಿದವರ ಮನಸ್ಸು ಕೆಡುವುದು ಬೇಡ. ಎಲ್ಲ ಹಿಂಸೆ ಪಟ್ಟರು ಅನುಭವಿಸಿ, ಕಲ್ಲು ಬಿಸಾಡಿ ನೆಗಾಡ್ತಾ ಕೂತಾತ್ತೆ. ತಿಂಡಿ ತಂದಿಟ್ಟರೆ ತಿಂದ ಕೂತ, ತಾರದಿದ್ದ ಉಪವಾಸ ಕೂತ. ಈ ಥರ ವಿಚಿತ್ರವಾಗಿ ವರ್ತನೆ ಮಾಡಿದ. ಅದು ಭಗವಂತನ ಅವತಾರದ ಒಂದು ವಿಚಿತ್ರ ಲೀಲೆಗಳಲ್ಲಿ ಇದು ಒಂದು ವೃಷಭಾವತಾರದ ವೈಚಿತ್ರ್ಯ ಅಂತ.